ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಧನುಜ ದಿವಿಜರುಳಿದ್ದು ಅವರವರನುಸರಿಸಿ ಕರ್ಮಗಳ ಮಾಳ್ಪನು ಜನನ ಮರಣಾದ್ಯಖಿಲ ದೋಷ ವಿದೂರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವನೆಲ್ಲ ಕಾಲದಿ ಧನವ ಕಾಯ್ದಿಹ ಸರ್ಪನಂದ ನಿಮಿತ್ತ ಬಾಂಧವನು. ತನುಜ ದಿವಿಜರೊಡಿದ್ದು ಅವರವರನ್ನು ಅನುಸರಿಸಿ ಕರ್ಮಗಳ ಮಾಲ್ಪಣು. ತನುಜ ಅಂದ್ರೆ ಧನುಜ, ಧನು ಅಂದ್ರೆ ಧನುದೇವಿಯಲ್ಲಿ ಹುಟ್ಟಿದವು. ಧನುಜ ಅಂದ್ರೆ ಅಸುರರು ಅಂತ ಅರ್ಥ. ದಿವಿಜರು ಅಂದ್ರೆ ದೇವತೆಗಳು. ಧನುಜ ದಿವಿಜರೊಳಿದ್ದು, ದೇವದಾನವರಲ್ಲಿದ್ದು ಪರಮಾತ್ಮ ಅವರವರನ್ನು ಅನುಸರಿಸಿ, ಅವರವರ ಯೋಗ್ಯತೆಯನ್ನು ಅನುಸರಿಸಿ, ಪ್ರಾಚೀನ ಕರ್ಮಗಳನ್ನು ಅನುಸರಿಸಿ ಕರ್ಮಗಳನ್ನ ಮಾಡಿಸುತ್ತಾನೆ. ಜನನ ಮರಣಾದ್ಯಖಿಲ ದೋಷ ವಿದೂರ. ದೇವರಿಗೆ ಚರಣ, ಹುಟ್ಟು, ಸಾವು ಎನ್ನುವ ಯಾವ ದೋಷವೂ ಇಲ್ಲ. ಎಮ್ಮೊಡನೆ ಜೀವಿಸುವ, ನಾವು ಹುಟ್ಟುವಾಗಲೇ ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆಗೇನೆ ಸದಾ ಇರ್ತಾನೆ. ಸಂರಕ್ಷಣೆಯನ್ನು ಮಾಡುವ, ನಮ್ಮನ್ನ ಸಂರಕ್ಷಣೆಯನ್ನು ಮಾಡುವ. ಎಲ್ಲ ಕಾಲದಲ್ಲಿ ಧನವ ಕಾಯ್ದಿಹ ಸರ್ಪನಂತ. ಆದ್ರೆ ಒಂದು ದೊಡ್ಡ ನಿಧಿ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಕಾವಲಿಗೆ ಯಾರು ಇಟ್ಟಿರ್ತಾರೆ? ಸರ್ಪವನ್ನೇ ಇಟ್ಟಿರ್ತಾರೆ. ಸರ್ಪವೇ ಕಾಯಬೇಕು, ಯಾರನ್ನು ಹತ್ರ ಸೇರಿಸೋದಿಲ್ಲ. ಅದೇಗೆ ಸದಾ ಆ ನಿಧಿಯನ್ನ ರಕ್ಷಣೆ ಮಾಡ್ತದೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಸರ್ಪದಂತೆ ಇದ್ದು ಈ ನಿಧಿ ಜೀವ ಅಂದ್ರೆ ನಮ್ಮನ್ನೇ, ಭಕ್ತರನ್ನ ದೇವರು ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಅನಿಮಿತ್ತ ಬಾಂಧವ, ಯಾವುದು ನಿಮಿತ್ತ ಇಲ್ಲ ನೋಡಿ, ಎಷ್ಟು ಚಂದ ಪದ ನೋಡಿ. ಅನಿಮಿತ್ತ ಬಾಂಧವ ಸ್ವಾಮಿ, ಅದೇನದು? ನಿಮಿತ್ತ ಬಾಂಧವರು ಅಂದ್ರೆ ಯಾರು? ಅನಿಮಿತ್ತ ಬಾಂಧವರು ಅಂದ್ರೆ ಯಾರು? ಹಾಗೆಂದ್ರೆ ನೋಡಿ, ಈಗ ಮಕ್ಕಳು ಇರ್ತಾರೆ, ತಂದೆ ತಾಯಿಗಳು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ. ಯಾಕೆ? ಅದೊಂದು ನಿಮಿತ್ತ. ನನ್ನ ಮಗನಾಗಿ ಹುಟ್ಟುಬಿಟ್ಟಿದ್ದಾನೆ, ತಂದೆ ತಾಯಿಗಳಾಗಿ ನಾವು ರಕ್ಷಣೆಯನ್ನ ಮಾಡಬೇಕು ಅಂತ ರಕ್ಷಣೆ ಮಾಡೋದು ಉಂಟು. ಅದೊಂದು ನಿಮಿತ್ತದಿಂದ ಆದದ್ದು. ಆದರೆ ದೇವರು, ವಾಯುದೇವರೆಲ್ಲ ಹಾಗಿಲ್ಲ. ಅನಿಮಿತ್ತ ಬಾಂಧವರು, ಯಾವ ನಿಮಿತ್ತವೂ ಇಲ್ಲ. ಕೇವಲ ಪರಮಾತ್ಮನ ಪ್ರೀತಿಗಾಗಿ ವಾಯುದೇವರು ಮಾಡ್ತಾರೆ. ಪರಮಾತ್ಮನು ಕೂಡ ಕರುಣೆಯಿಂದ ತಮ್ಮ ತಮ್ಮ ಭಕ್ತರನ್ನ ರಕ್ಷಣೆ ಮಾಡ್ತಾನೆ. ಅದಿಲ್ಲಿ ಯಾವ ಒಂದು ನಿಮಿತ್ತವೂ ಇಲ್ಲ. ನನ್ನ ಮಗ, ನಮ್ಮವರು, ನಮ್ಮ ಬಂಧು ಬಾಂಧವರು, ಯಾವ ನಿಮಿತ್ತವೂ ದೇವರಿಗೆ ಇಲ್ಲ. ಆ ರೀತಿಯಾಗಿ ಅನಿಮಿತ್ತ ಬಾಂಧವನು ಹೇಗೋ ಆ ರೀತಿಯಾಗಿ ನಮ್ಮನ್ನ ದೇವರು ಕಾಪಾಡುತ್ತಾನೆ ಅಂತ ಅರ್ಥ. ಇನ್ನು ಬಿಸರುಹಾಬ್ದಾಗಸದಿ ತಾನುದಯಿಸಲು ವೃಕ್ಷಗಳ ನೆಳೆಳು ಪಸರಿಸುವ ವಿಳಿಯೊಳು ಅಸ್ತಮಿಸಲ್ ಲಲ್ಲೆ ಲೀನಿಪವು. ಶ್ವಚನ ಮುಖ್ಯ ಮರಾಂತರಾತ್ಮನ ವಶದೊಳಗೆ ಇಪ್ಪುದು ಜಗತ್ರಯ ಬಸುರೊಳಿಂಬೆಡ್ಡೆಲ್ಲ ಕರ್ಮವ ತೋರ್ಪನೋಳ್ಪರಿಗೆ. ಬಿಸರುಹಾಬ್ದ ಅಂದ್ರೆ ತಾವರೆಗೆ ತಂದೆಯಾದ ಸೂರ್ಯ ಅಂತ ಅರ್ಥ. ಅವನು ಆಕಾಶದಿ ತಾನು ಉದಯಿಸಲು ಅಂದ್ರೆ ಆಕಾಶದಲ್ಲಿ ತಾನು ಉದಯಿಸುವಾಗ, ಬಿಸರುಹಾಬ್ದಾಕಾಶದಿ, ಆಕಾಶದಿಂಬ ಅದನ್ನ ಆಕಸದಿ ಅಂತ ಹೇಳಿದ್ದಾರೆ. ಆಕಾಶದಲ್ಲಿ ತಾನು ಉದಯಿಸುವಾಗ, ಸೂರ್ಯ ಉದಯುವಾಗ ವೃಕ್ಷಗಳ ನೆಲನು ಪಸರಿಸುವವು. ಮರದಲ್ಲಿ ಆ ನೆರಳು, ಭೂಮಿಯಲ್ಲಿ ನೆರಳು ಬೀಳ್ತದೆ ನೋಡಿ. ಆ ರೀತಿಯಾಗಿ ಸೂರ್ಯ ಉದಯಿಸಿದಾಗ ಭೂಮಿಯಲ್ಲಿ ನೆರಳು ಬೀಳುತ್ತದೆ. ಇನ್ನು ಸೂರ್ಯ ಅಸ್ತಮನಗೊಂಡಾಗ, ಅಸ್ತಮಿಸಲು ಅಲ್ಲಲ್ಲೇ ಲೀನಪವು, ಆ ನೆರಳೆಲ್ಲ ಮರೆಯಾಗ್ತದೆ. ಅದೇ ರೀತಿಯಾಗಿ ಶ್ವಸನ ಮುಖ್ಯ ಅಮರಾಂತರಾತ್ಮಕನ, ಶ್ವಸನ ಮುಖ್ಯ ಅಂದ್ರೆ ಮುಖ್ಯ ಶ್ವಸನ ಅಂದ್ರೆ ಮುಖ್ಯ ಪ್ರಾಣ ಅಂತ.
ಮುಖ್ಯ ಪ್ರಾಣ ಮೊದಲಾದ ದೇವತೆಗಳ ಅಂತರ್ಯಾಮಿಯಾಗಿ ಪರಮಾತ್ಮ ಶ್ರೀಹರಿ ಅವರ ವಶದಲ್ಲಿ, ಪರಮಾತ್ಮನ ವಶದಲ್ಲಿ ಮುಖ್ಯ ಪ್ರಾಣ ದ್ವಾರ ಎಲ್ಲವನ್ನು ಮಾಡಿಸ್ತಾನೆ. ಆ ಮುಖ್ಯ ಪ್ರಾಣನಿಗೆ ಪ್ರೇರಕನಾಗಿ ತಾನಿದ್ದಾನೆ. ಮುಖ್ಯ ಪ್ರಾಣ ದೇವರ ವಶದಲ್ಲಿ ಎಲ್ಲ ಜಗತ್ತೂ ಇದೆ. ಈ ಜಗತ್ರಯವ ಪಸರೊಳು ಇಂಬಿಟ್ಟು, ಜಗತ್ತನ್ನು ತನ್ನ ಒಳಗೆ ಉದರದಲ್ಲಿ ಇಟ್ಟುಕೊಂಡು ನೋಳ್ಪದಿಗೆ ಎಲ್ಲಾ ಕರ್ಮವ ತೋರ್ಪ. ತನ್ನನ್ನು ಯಾರು ಭಕ್ತಿಯಿಂದ ನೋಡ್ತಾರೆ ಅವರಿಗೆ ಗೊತ್ತಾಗ್ತದೆ, ಓ ಇದೆಲ್ಲವನ್ನು ಕೂಡ ಪರಮಾತ್ಮನೇ ಮಾಡಿದ್ದು ಅಂತ. ಇಲ್ಲದಿದ್ದರೆ ದೇವರ ವ್ಯಾಪಾರ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ನಾವೇ ಮಾಡಿದ್ದು, ಸೂರ್ಯನೇ ಮಾಡೋದು ಎಲ್ಲ ಹಾಗೆ ಅಂತ ತಿಳಿತಾರೆ. ಹೇಗೋ ಅದೇ ತರ ಈಗ ನೆರಳು ಕೊಡೋದು ಯಾವುದು? ನಾವು ಮರ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ, ಮರ ಕೊಡುತ್ತದೆ ಹಾಗೆ ಅಂತ. ವಾಸ್ತವಿಕವಾಗಿ ಕೊಡೋದು ಸೂರ್ಯ. ಅದು ಹೇಗೋ ಅದೇ ತರ ಪರಮಾತ್ಮ ಮುಖ್ಯ ಪ್ರಾಣ ದೇವರು ಮೊದಲಾದ ದೇವತೆಗಳು, ಬ್ರಹ್ಮ ರುದ್ರಾದಿ ದೇವತೆಗಳು ಅವರು ಕೊಡ್ತಾರೆ ಅಂತ ನಾವು ತಿಳ್ಕೊಬಾರ್ದು. ಅವರ ಒಳಗಿದ್ದು ಪರಮಾತ್ಮನೇ ಆಶ್ರಯನಾಗಿ ಇದ್ದು, ಪರಮಾತ್ಮನೇ ಎಲ್ಲರಿಗೂ ಆಶ್ರಯ ಪ್ರದನಾಗಿದ್ದು ಎಲ್ಲರಿಗೂ ಎಲ್ಲವನ್ನು ಕೊಡ್ತಾನೆ ಎಂಬ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅಂದ್ರೆ ಸೂರ್ಯ ಉದಯಿಸಿದಾಗ ಅಂದ್ರೆ ಸೃಷ್ಟಿಕಾಲದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ತೋರ್ತಾರೆ. ಇನ್ನು ಸೂರ್ಯ ಅಸ್ತ ಆದಾಗ ಎಲ್ಲ ನೆರಳುಗಳು ಹೋಗ್ಬಿಡುತ್ತೆ, ಅಂದ್ರೆ ಎಲ್ಲ ದೇವತೆಗಳು ದೇವರಲ್ಲಿ ಲಯವನ್ನ ಪಡೆಯುತ್ತಾರೆ. ಸೃಷ್ಟಿ ಸ್ಥಿತಿ ಸಂಹಾರ ಅದು ಪರಮಾತ್ಮನೇ ಕಾರಣಾಂಬ ಅದನ್ನ ದೃಷ್ಟಾಂತ ಕೊಟ್ಟು ಈ ಪದ್ಯದಲ್ಲಿ ತಿಳಿಸ್ತಾರೆ. ಇನ್ನು ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜಯುಗಳಾಲಿಂಗಿತಾಂಗ ಸ್ವಭುಸುಕಾತ್ಮ ಸುವರ್ಣ ವರ್ಣ ಸುಪರ್ಣ ವರವಹನ ಅಭ್ಯದಾನಂದಾರ್ಕ ಶಶಿಸನ್ ನಿಭ ನಿರಂಜನ ನಿತ್ಯದಲಿದನಘಬಿ ನಮಿಸುವರಿಗೀವ ಸರ್ವಾರ್ಥಗಳ ತಡೆಯದಲೇ. ಅಂದ್ರೆ ತ್ರಿಭುವನಗೈರಾಧ್ಯ ಅಂದ್ರೆ ಮೂರು ಲೋಕದಲ್ಲಿ ಇರುವ ಜನರಿಂದ ಆರಾಧ್ಯನಾದವ ಯಾರು? ಪರಮಾತ್ಮ. ಲಕ್ಷ್ಮೀಭುಜ ಯುಗಳ ಆಲಿಂಗಿತಾಂಗ, ಲಕ್ಷ್ಮೀದೇವಿಯು ತಮ್ಮ ಎರಡು ಭುಜದಿಂದಲೂ ಕೂಡ ಪರಮಾತ್ಮನ ಆಲಿಂಗನ ಮಾಡಿಕೊಂಡು ಇರ್ತಾಳಂತೆ. ಸ್ವಭು ಸುಖಾತ್ಮ, ಸ್ವಭು ಅಂದ್ರೆ ತನ್ನ ಇಚ್ಛೆಗೆ ಅನುಸಾರವಾಗಿ ಭೂಮಿಯಲ್ಲಿ ಅವತಾರ ಮಾಡುವವ ಪರಮಾತ್ಮ. ಯಾರ ಬಲವಂತಕ್ಕೂ ಯಾರ ನಿರ್ಬಂಧಕ್ಕೂ ಯಾವ ಕರ್ಮದ ವಶಕ್ಕೂ ದೇವರು ವಶ ಅಲ್ಲ. ಸ್ವತಂತ್ರನಾಗಿ ತಾನು ಇಚ್ಛೆ ಬಂದಾಗ ಭೂಮಿಯಲ್ಲಿ ಮತ್ಸ್ಯ ಕೂರ್ಮ ರಾಮಕೃಷ್ಣ ಇತ್ಯಾದಿ ಅವತಾರಗಳನ್ನು ತಾಳ್ತಾನೆ. ಸುಖಾತ್ಮ, ಸುಖ ಸ್ವರೂಪಿಯಾದ ಸ್ವಭು ಸುಖಾತ್ಮ. ಸ್ವರ್ಣವರ್ಣ, ಬಂಗಾರದಂತ ಬಣ್ಣವುಳ್ಳವ. ಸುವರ್ಣ ವರವಹನ, ಗರುಡ ವಾಹನ ಅಂತ. ಅಭಯದ, ಎಲ್ಲರಿಗೂ ಅಭಯವನ್ನ ಕೊಡತಕ್ಕವ. ಅನಂತಾರ್ಕ ಶಶಿ ಸನ್ನಿಭ, ಅನಂತ ಸೂರ್ಯನ ಪ್ರಕಾಶ ಉಳ್ಳವ. ಅದೇ ತರ ಅನಂತ ಚಂದ್ರರಂತೆ ಶೀತವನ್ನು ಕೂಡ ಉಳ್ಳವ ಅಂತ. ಎರಡೂ ಹೌದು. ಅನಂತ ಸೂರ್ಯನಂತೆ ಪ್ರಕಾಶ ಉಳ್ಳವ, ಅನಂತ ಚಂದ್ರನಂತೆ ಶೀತ ಉಳ್ಳವ ಅಂತ. ಅನಂತಾರ್ಕ ನಿರಂಜನ, ದೇವರಲ್ಲಿ ಅಂಜನ ಅಂದ್ರೆ ದೋಷ, ಯಾವ ದೋಷವೂ ಇಲ್ಲದವ. ನಿತ್ಯದಲ್ಲಿ ತನಗೆ ಅಭಿನಮಿಸುವರಿಗೆ ಸರ್ವಾರ್ಥಗಳ ತಡೆಯದಲೇ ಈವ. ಯಾರು ದೇವರಿಗೆ ನಮಸ್ಕಾರ ಮಾಡ್ತಾರಲ್ವಾ ಭಕ್ತಿಯಿಂದ, ಅವರಿಗೆ ಸರ್ವಾರ್ಥಗಳನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟು ಅನುಗ್ರಹವನ್ನು ಮಾಡುವವನು ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ